ವೆನ್ ಇಸ್ ದ ಡಾಟ್ ಪ್ರಾಡಕ್ಟ್ ಮ್ಯಾಕ್ಸಿಮಮ್? ಇವಾಗ ಡಾಟ್ ಪ್ರಾಡಕ್ಟ್ ಅಂತ ಹೇಳೋದು ನೋಡಿದ್ರಿ ನಾವು ಏನು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕಾಸ್ ಆಫ್ ಥೀಟಾ ಅಂತ ಹೇಳಿ. ಈ ವ್ಯಾಲ್ಯೂ ಯಾವಾಗ ಮ್ಯಾಕ್ಸಿಮಮ್ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಯಾವಾಗಿರ್ಬೋದು? ಎ ಬಿ ಅಂತ ಹೇಳಿ ನಾವೇನು ಮುಟ್ಟದ ಕಾಲ, ದೇರ್ ಮ್ಯಾಗ್ನಿಟ್ಯೂಡ್ಸ್. ಸೊ ದಿಸ್ ಆರ್ ನಾಟ್ ಟು ಬಿ ಟಸ್ಟ್, ದಿಸ್ ಆರ್ ಕಾನ್ಸ್ಟೆಂಟ್ಸ್. ಒಂದು ಪ್ರಶ್ನೆಗೆ ಅದು ಕಾನ್ಸ್ಟೆಂಟ್ ಆಗುತ್ತೆ. ಯಾವುದು ಬದಲಾಯಿಸ್ಬೋದು ಅಂತ ಹೇಳಿದ್ರೆ ಥೀಟಾ. ಎರಡು ವೆಕ್ಟರಿನ ಆ್ಯಂಗಲ್ ಬೇಕಾದ್ರೆ ಬದಲಾಯಿಸ್ಬೋದು. ಎರಡು ವೆಕ್ಟರ್ ಇದೆ ಅಂತ ಹೇಳಿದ್ರೆ ಅದ್ರ ಎಷ್ಟು ಉದ್ದ ಇದೆ ಅದೇನು ಮಾಡೋದಕ್ಕಲ್ಲ ನಾವು, ಅಂದರೆ ಆ್ಯಂಗಲ್ ಬದಲಾಯಿಸ್ಬೋದು. ಸೊ ಬೇಸಿಕಲಿ ದಿಸ್ ಕ್ಯಾನ್ ವೇರಿ ಅಲ್ವಾ. ಲೆಂತ್ ಇಸ್ ಅ ಕಾನ್ಸ್ಟೆಂಟ್, ಲೆಂತ್ ಇಸ್ ಅ ಕಾನ್ಸ್ಟೆಂಟ್, ಆ್ಯಂಗಲ್ ಕ್ಯಾನ್ ವೇರಿ. ಸೊ ಈ ಥರ ಇದ್ದಾಗ ಅದನ್ನು ಹೇಗೆ ಉಪಯೋಗಿಸ್ಕೊಬೋದು ನಾನು? ಕಾಸ್ ಥೀಟಾ ಇಸ್ ಮ್ಯಾಕ್ಸಿಮಮ್, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 1. ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಇದು? ಕರೆಕ್ಟ್, 0 ಡಿಗ್ರಿ. ಕರೆಕ್ಟಾ? ತಪ್ಪು, 90 ಡಿಗ್ರಿ ತಾನೆ? ಅಲ್ಲ, 0 ಡಿಗ್ರಿ. ಸರಿ ನೋಡಿದ್ರ. ಸೊ ದ ಡಾಟ್ ಪ್ರಾಡಕ್ಟ್, ಒಂದೇ ನಿಮಿಷ ಚೆನ್ನಾಗಿ ಬರೆಯೋಣ. ದ ಡಾಟ್ ಪ್ರಾಡಕ್ಟ್ is maximum when theta is equal to 0 degree. ಆಯ್ತಾ ಹುಡುಗರ? ಸೊ ಒಂದೇ ದಿಕ್ಕಲ್ಲಿತ್ತು ಅಂತ ಹೇಳಿದ್ರೆ ದೇ ಆರ್ ಕೊಲೀನಿಯರ್ ಆ್ಯಂಡ್ ಇನ್ ದ ಸೇಮ್ ಡೈರೆಕ್ಷನ್. ಈ ಥರ ಇದ್ದಾಗ ಡಾಟ್ ಪ್ರಾಡಕ್ಟ್ ಇಸ್ ಮ್ಯಾಕ್ಸಿಮಮ್. ಮಿನಿಮಮ್ ಯಾವಾಗ ಆಗುತ್ತೆ? ಯಾವಾಗ ಆಗಬಹುದು? ಎ ಬಿ, ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ, ಎ ಬಿ ಕಾಸ್ ಥೀಟಾ. ಸೊ ದಿಸ್ ಇಸ್ ದ ಒನ್ ವಿಚ್ ವಿ ಕ್ಯಾನ್ ಚೇಂಜ್. ಆ್ಯಂಗಲ್ ಚೇಂಜ್ ಬದಲಾಯಿಸ್ಬೋದು ಹೊರತು ಎ ಬಿ ಬದಲಾಯಿಸೋಕ್ಕಲ್ಲ, ಲೆಂತ್ ಫಿಕ್ಸ್ಡ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಒನ್ ವಿಚ್ ವಿ ಹ್ಯಾವ್ ಟು ಟಚ್. ಕಾಸ್ ಥೀಟಾ ಮಿನಿಮಮ್ ಅಂತ ಹೇಳಿದ್ರೇನೋ ನೀವು ಓದಿದಿರೆಲ್ಲ ಗೊತ್ತಿಲ್ಲ, -1 ಅಂತ ಹೇಳಿ. ಇದುವರೆಗೂ ನೀವು 0 ಅಂತ ಕಲ್ತಿದ್ರೆ ಇಲ್ಲಿ ಕಲ್ತ್ಕೊಳ್ಳಿ. -1 ಇಸ್ ದ ಲೀಸ್ಟ್ ವ್ಯಾಲ್ಯೂ ವೆನ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಆರ್ 180 ಡಿಗ್ರಿ. ಅದು ಮ್ಯಾಥ್ಸಲ್ಲಿ ನೀವು ಇನ್ನೂ ಚೆನ್ನಾಗಿ ಓದ್ತೀರ ಇವೆಲ್ಲ. ಡಾಟ್ ಪ್ರಾಡಕ್ಟ್ ಅಂತ ಏನಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಡಾಟ್ ಪ್ರಾಡಕ್ಟ್ ಇಸ್ ಮಿನಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳಿದ್ರೆ ಏನು? ದ ಲೆನ್ಸ್ ಆರ್ ಕೊಲೀನಿಯರ್ ಅಂತ ಹೇಳಿದ್ರೆ ದೇ ವಿಲ್ ಬಿ ಪ್ಯಾರಲಲ್. ಈ ರೀತಿಯಲ್ಲಿ ಪ್ಯಾರಲಲ್ ಆಗಿರುತ್ತೆ. ಆದರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ 180 ಇದ್ರ ಬದಲು ಇರುತ್ತೆ ಈ ಥರ. ಸೊ ಈ ಥರ ಇದ್ದಾಗ ದ ಎಫೆಕ್ಟ್ ಇಸ್ ಲೀಸ್ಟ್. ಸರಿನಾ? ಇದು ಕಾನ್ಸೆಪ್ಷಲ್ಲಿ ಇನ್ನೂ ಫಿಸಿಕ್ಸಲ್ಲೆಲ್ಲ ಅಪ್ಲೈ ಮಾಡ್ತೀವಿ, ಎಲ್ಲ ಕಡೆ ನಾರ್ಮಲಾಗಿ ನೋಡ್ತೀವಿ ಇದು. ಈಗ ಇಬ್ಬರು ಒಂದು ವಸ್ತುನ ಎಳಿತಾಯಿತ್ತು ಅಂತ ಹೇಳಿದ್ರೆ ಅದು ಎಷ್ಟು ಮುಂದೆ ಹೋಗುತ್ತೆ ಅಂತ ಹೇಳೋದು ಮಿನಿಮಮ್ ಅಂತ ಹೇಳಿದಾಗ, ಸೊ ದ ಪೀಪಲ್ ಹ್ಯಾವ್ ಟು ಬಿ ಪುಲ್ಲಿಂಗ್ ಅದನ್ನು. ಇಲ್ಲ ನಾವು ಬೇಗ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಪುಲ್ ಇನ್ ದ ಸೇಮ್ ಡೈರೆಕ್ಷನ್. ಇಲ್ಲ ಒಬ್ಬ ಇಲ್ಲ ಬೇಡ ಅಂತ ಹೇಳೋದು, ಇನ್ನೊಬ್ಬ ಇಲ್ಲ ನಾನು ಮುಂದಕ್ಕೆ ತೊಗೊಂಡೋಗ್ತೀನಿ ಅಂತ ಹೇಳೋದು. ಈ ಥರ ಆದಾಗ ದ ಡಾಟ್ ಪ್ರಾಡಕ್ಟ್ ಇಸ್ ಮಿನಿಮಮ್ ಅಲ್ವಾ. ಐ ಹೋಪ್ ಇಟ್ ಮೇಡ್ ಸೆನ್ಸ್. ಇದೆ ನಿಮ್ಮ ಉತ್ತರ.